ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರಿಹರ ಪೀಠದಿಂದ ವಚನಾನಂದ ಶ್ರೀ ಪದಚ್ಯುತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಚ್ಚಾಟನೆ ಆದರೂ ಕೂಡ ಮಠದಲ್ಲೇ ಉಳಿದ ವಚನಾನಂದ ಶ್ರೀ. ಹರಿಹರ ಪೀಠದಿಂದ ವಚನಾನಂದ ಶ್ರೀ ಪದಚ್ಯುತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಚ್ಚಾಟನೆ ಆದರೂ ಕೂಡ ವಚನಾನಂದ ಶ್ರೀಗಳು ಮಠದಲ್ಲೇ ಉಳ್ಕೊಂಡಿದ್ದಾರೆ. ವಚನಾನಂದ ಶ್ರೀ ಉಚ್ಚಾಟಿಸಿ 6 ದಿನವಾದರೂ ಕೂಡ ಮಠದಿಂದ ಹೋಗದಿದ್ದಾರೆ. ಇನ್ನು ಎಂದಿನಂತೆ ವಚನಾನಂದ ಶ್ರೀಗಳ ದರ್ಶನವನ್ನ ಪಡೆದು ಹೋಗ್ತಾ ಇರುವ ಭಕ್ತರು ಈಗಾಗಲೇ ಗುರುವಾರದೊಳಗೆ ಮಠ ಖಾಲಿ ಮಾಡಲು ಟ್ರಸ್ಟ್ ಕೂಡ ಅವರಿಗೆ ಗಡುವನ್ನ ನೀಡಿದೆ. ಇದೇ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಮಠಕ್ಕೆ ಪೊಲೀಸರು ಕೂಡ ಭದ್ರತೆಯನ್ನ ವಹಿಸಿದ್ದಾರೆ. ಹರಿಹರ ಪೀಠದಿಂದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ರೂ ಕೂಡ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ. ಈಗಾಗಲೇ ಪಂಚಮಸಾಲಿ ಮಠ ದಾವಣಗೆರೆ ಈಗಾಗಲೇ ಭಕ್ತರು ಕೂಡ ಅವರನ್ನ ನೋಡೋದಕ್ಕಂತ ಹೇಳಿ ಪ್ರತಿದಿನವೂ ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು ಉಚ್ಚಾಟಿಸಿ 6 ದಿನವಾದರೂ ಕೂಡ ಸ್ವಾಮೀಜಿಯವರು ಮಠದಿಂದ ಹೋಗ್ತಾ ಇಲ್ಲ, ಮಠದಲ್ಲೇ ಉಳ್ಕೊಂಡಿರುವಂಥದ್ದು. ಮಠದಿಂದಲೇ ಆದೇಶವನ್ನ ಹೊರಡಿಸಿದ್ರು ಕೂಡ ವಚನಾನಂದ ಶ್ರೀ ಅಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಇನ್ನು ಟ್ರಸ್ಟ್ ವಿರುದ್ಧ ಸ್ವಾಮೀಜಿಯಿಂದ ಈಗಾಗಲೇ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಟ್ರಸ್ಟ್ ಅವರು ಕೂಡ ಹೇಳ್ತಾ ಇದ್ದಾರೆ. ಎಂದಿನಂತೆ ಪ್ರತಿದಿನವೂ ಕೂಡ ಆ ಮಠಕ್ಕೆ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಆ ಸ್ವಾಮೀಜಿಯನ್ನ ನೋಡೋದಕ್ಕೆ ಪ್ರತಿದಿನವೂ ಕೂಡ ಭಕ್ತರು ಬರ್ತಾ ಇರುವಂಥದ್ದು. ವಚನಾನಂದ ಶ್ರೀಗಳ ದರ್ಶನವನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಗುರುವಾರದೊಳಗೆ ಏನಾದರೂ ಮಠ ಖಾಲಿ ಮಾಡಲಿಲ್ಲ ಅಂತ ಅಂದರೆ ಈಗಾಗಲೇ ಅದಕ್ಕೆ ಗಡುವನ್ನ ನೀಡಿದ್ದಾರೆ ಟ್ರಸ್ಟು. ಇದೇ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಮಠಕ್ಕೆ ಪೊಲೀಸರು ಕೂಡ ಭದ್ರತೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ರು ಕೂಡ ಅವರು ಮಠದಿಂದ ಹೋಗ್ತಾ ಇಲ್ಲ ಅಂತ ಹೇಳಿ ಟ್ರಸ್ಟ್ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಅಂಕಿತ, ಏನು ವಚನಾನಂದ ಶ್ರೀಗಳನ್ನ ಕಳೆದ 5 ದಿನದಿಂದಷ್ಟೇ ಉಚ್ಚಾಟನೆ ಮಾಡಲಾಗಿತ್ತು. ಏನು ಮಠದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 2 ಮಠದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಏನು ಟ್ರಸ್ಟ್ಗಳಾಗಿರ್ತಕ್ಕಂತಹ ಎಚ್.ಎಸ್. ನಾಗರಾಜು, ಬಾವಿ ಬೆಟ್ಟಪ್ಪ ಮತ್ತೆ ಬಿ.ಸಿ. ಉಮಾಪತಿ ಸೇರಿದಂತೆ ಹಲವು 12 ಜನ ಟ್ರಸ್ಟ್ಗಳು ಸ್ವಾಮಿಯವರನ್ನ ಉಚ್ಚಾಟನೆ ಮಾಡಿದ್ರು. ಉಚ್ಚಾಟನೆ ಮಾಡಿದ ನಂತರದಲ್ಲಿ ಕೂಡ ಸ್ವಾಮೀಜಿಗಳು ಮಠದಲ್ಲೇ ಉಳ್ಕೊಂಡಿದ್ದಾರೆ. ಅಂದ್ರೆ ನಮ್ಗೆ ಇಡೀ ಈ ಏನು ಟ್ರಸ್ಟ್ಗಳು ಏನಿದ್ದಾರೆ, ಟ್ರಸ್ಟ್ಗಳು ನಮಗೆ ಯಾವುದೇ ರೀತಿಯಾದಂತಹ ನಮ್ಮ ಮುಖಂಡರೆಲ್ಲ ಬದಲಾಗಿ, ಧರ್ಮದರ್ಶಿಗಳು ನಮಗೆ ಮುಖಂಡರೆಲ್ಲ ಬದಲಾಗಿ, ನಮ್ಮ ಭಕ್ತರೇನಿದ್ದಾರೆ ಮತ್ತೆ ಭಕ್ತರು ನಮಗೆ ಮುಖ್ಯ ಆಗಿರ್ತಕ್ಕಂಥದ್ದು. ಅವ್ರು ಹೇಳಿದಂತ ನಾವು ಕೇಳಬೇಕು ಅಷ್ಟೇ ಹೊರತಾಗಿ ಯಾರೋ ಟ್ರಸ್ಟ್ಗಳು ಹೇಳಿದ್ರು ಅಥವಾ ಟ್ರಸ್ಟ್ಗಳು ಉಚ್ಚಾಟನೆ ಮಾಡಿದ ಕಾರಣಕ್ಕೋಸ್ಕರ ಮಠ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಈ ಸಂಬಂಧಪಟ್ಟಂತೆ ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಒಂದು ಏನು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಇಷ್ಟಾದ್ರೂ ಕೂಡ ಏನು ಅಲ್ಲಿರ್ತಕ್ಕಂತಹ ಪ್ರಮುಖ ಟ್ರಸ್ಟ್ ಆಗಿರ್ತಕ್ಕಂತಹ ಎಚ್.ಎಸ್. ನಾಗರಾಜ್ ಅವರು ಕೂಡ ಈಗ ತಮ್ಮ ಆಕ್ರೋಶ ಕೂಡ ಹೊರ ಹಾಕಿರ್ತಕ್ಕಂಥ, ಅಂದ್ರೆ ಸ್ವಾಮೀಜಿ ಅವರನ್ನು ಉಚ್ಚಾಟನೆ ಮಾಡಿದ್ರು ಕೂಡ ನಾಚಿಕೆ ಇಲ್ಲದೆ ಮಠದಲ್ಲಿ ಉಳ್ಕೊಂಡು ಅವರು ಏನು ಪೀಠದಲ್ಲಿ ಕೂತ್ಕೊಂಡು ಏನು ಕೆಲಸವನ್ನ ಮಾಡ್ತಿದ್ರೆ. ಹೀಗೆ ಆದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ನಾವೊಂದು ಗಡುವನ್ನು ಕೊಡ್ತೀವಿ, ಅಂದ್ರೆ ಗುರುವಾರ ತನಕ ಗಡುವನ್ನು ಕೊಡ್ತೀವಿ. ಅಷ್ಟರೊಳಗಾಗಿ ಅವ್ರು ಹೋಗದೆ ಹೋದಲ್ಲಿ ಏನು ಕಾಲಿಡಿದು ಹೊರಗೆ ಹೇಳ್ದಾಗ್ತೀವಿ ಅನ್ನುವಂತ ಒಂದು ಗಂಭೀರವಾಗಿ ಅವ್ರ ವಿರುದ್ಧವಾಗಿ ಒಂದು ಆಕ್ರೋಶ ಹೊರ ಹಾಕಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಗುರುವಾರ ಏನು ಅವರಿಗೆ ಡೆಡ್ಲೈನ್ ಇರ್ತಕ್ಕಂಥದ್ದು. ಇಷ್ಟೊಳಗಾಗಿ ಸ್ವಾಮೀಜಿಗಳು ಯಾವ ರೀತಿಯಾಗಿ ಒಂದು ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಅಂಕಿತ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.